ಈಗ ಜೆಡಿಎಸ್ ಇಂದ 3 ಶಾಸಕರು 4 ಶಾಸಕರು ಅಥವಾ 7 ಶಾಸಕರು ಅಡ್ಡ ಮತದಾನ ಮಾಡಿದಾರೆ ಅನ್ನೋದು ಬಿಜೆಪಿ ಹೇಳ್ತಿದ್ದಾರೆ. ನಮ್ಮಲ್ಲಿ 3 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಈಗ 7 ಶಾಸಕರು ಈಗ ಬ್ರದರ್ 3, 7, 8 ಇದನ್ನ ಚರ್ಚೆ ಮಾಡಿ ಏನು ಉಪಯೋಗ? ಆಗೋಗಿದೆ. ಇದನ್ನ ಎಳ್ಕೊಂಡು ಹೋಗೋದು ಅನವಶ್ಯಕ ನನ್ನ ಅಭಿಪ್ರಾಯ. ಇದು ಬರೀ ಇದೊಂದು ದಿನದಲ್ಲಿ ನಡೆದಿದೆಯಾ? ಹಲವಾರು ರಾಜ್ಯಗಳಲ್ಲಿ ನಮ್ಮ ರಾಜ್ಯದಲ್ಲೂ ಸೇರ್ಕೊಂಡಾಗೆ ಇಂಥ ಸಂದರ್ಭಗಳಲ್ಲಿ ಚುನಾವಣೆಗಳು ಯಾವ ರೀತಿ ನಡೆದಿದೆ. ಈಗ ಇದೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಬಾರಿ ಬೇರೆ ರಾಜ್ಯದ ಶಾಸಕರನ್ನ ಸೆಳೀತಾರೆ ಅಂತೇಳಿ ಪಾಪ ಇಲ್ಲಿ ಕರ್ಕೊಂಬಂದು ಆತಿಥ್ಯ ಕೊಟ್ಟಿಲ್ಲ. ಈಗ ಮೊನ್ನೆನೂ ನಡೀತಲ್ವಾ, ಮಧ್ಯಪ್ರದೇಶದಿಂದ ಪಾಪ ಇಲ್ಲಿ ಕರ್ಕೊಂಬಂದು ಕೊನೆಗೆ ಅದೇನೋ ಅಭ್ಯರ್ಥಿ ನಾಮಿನೇಷನ್ ತಿರಸ್ಕಾರ ಆಗಿ ಖಾಲಿ ಕೈಲಿ ವಾಪಸ್ ಹೋದರು. ಅದು ಈ ರೀತಿಯ ಘಟನೆಗಳು ಇಂಥ ಚುನಾವಣೆಯಲ್ಲಿ ಸರ್ವೇ ಸಾಮಾನ್ಯ. ಅದರಿಂದ ಇದೇನು ಹೊಸದಲ್ಲ. ಇಂದ ಈ ವಿಷಯವನ್ನ ನಾವು ಇದನ್ನ ಎಳೆಯತಕ್ಕಂಥ ಪ್ರಶ್ನೆ ಇಲ್ಲ. ಇದಿಲ್ಲಿ ಕ್ಲೋಸ್ ಮಾಡೋಣ, ಮುಂದೇನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ. ಈಗ ಅಡ್ಡ ಮತದಾನ ಮಾಡಿರೋ ಶಾಸಕರು ಹೋಗೋದಾದ್ರೆ ಹೋಗ್ಲಿ ಅನ್ನುವಂತ ಬೇಸರವನ್ನು ನಾನು ನಿನ್ನೆ ಶಾಸಕರುಗಳಿಗೆ ಒಂದು ಮಾನಸಿಕವಾಗಿ ನೀವು ದೃಢವಾಗಿ ನಿಲ್ತಕ್ಕಂಥದ್ದಕ್ಕೆ JDS-ನಲ್ಲಿದ್ದರೆ ನಮ್ಮ ಮುಂದಿನ ಭವಿಷ್ಯಕ್ಕೆ ತೊಂದರೆ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ನಾನು ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ. ಮುಂದಿನ ಭವಿಷ್ಯಕ್ಕೆ ಧೈರ್ಯವಾಗಿ ನನಗೆ ಹೇಳ್ಬಿಟ್ಟೆ ಹೋಗಿ ಅಂತ ಹೇಳಿದೆ. ಹೋಗೋದಿದ್ರೆ ಧೈರ್ಯವಾಗಿ ಹೋಗಿ, ಆದರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನ ನೇರವಾಗಿ ಹೇಳಿದ್ದಾರೆ. ಹೋಗಿ ಅಂತ ಹೇಳಿಲ್ಲ. ನಮ್ಮ ಪಕ್ಷದಲ್ಲಿ ನಿಮ್ಮ ಮುಂದಿನ ರಾಜಕೀಯದ ಬೆಳವಣಿಗೆಲೆ ಭವಿಷ್ಯ ಇಲ್ಲ ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ನಾನು ನೇರವಾಗಿ ಹೇಳಿ ಹೋಗ್ತಕ್ಕಂಥ ನಿರ್ಧಾರ ಮಾಡಿ ನಾನು ಸಂಪೂರ್ಣವಾಗಿ ಸಂತೋಷವಾಗಿ ಕಳಿಸ್ಕೊಡ್ಲಿಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿ. ಈಗ ಜೆಡಿಎಸ್ ಇಂದ 3 ಶಾಸಕರು 4 ಶಾಸಕರು ಅಥವಾ 7 ಶಾಸಕರು ಅಡ್ಡ ಮತದಾನ ಮಾಡಿದಾರೆ ಅನ್ನೋದು ಬಿಜೆಪಿ ಹೇಳ್ತಿದ್ದಾರೆ. ನಮ್ಮಲ್ಲಿ 3 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಈಗ 7 ಶಾಸಕರು ಬ್ರದರ್ 3, 7, 8 ಇದನ್ನ ಚರ್ಚೆ ಮಾಡಿ ಏನು ಉಪಯೋಗ? ಆಗೋಗಿದೆ. ಇದನ್ನ ಎಳ್ಕೊಂಡು ಹೋಗೋದು ಅನವಶ್ಯಕ ನನ್ನ ಅಭಿಪ್ರಾಯ. ಇದು ಬರೀ ಇದೊಂದು ದಿನದಲ್ಲಿ ನಡೆದಿದೆಯಾ? ಹಲವಾರು ರಾಜ್ಯಗಳಲ್ಲಿ ನಮ್ಮ ರಾಜ್ಯದಲ್ಲೂ ಸೇರ್ಕೊಂಡಾಗೆ ಇಂಥ ಸಂದರ್ಭಗಳಲ್ಲಿ ಚುನಾವಣೆಗಳು ಯಾವ ರೀತಿ ನಡೆದಿದೆ. ಈಗ ಇದೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಬಾರಿ ಬೇರೆ ರಾಜ್ಯದ ಶಾಸಕರನ್ನ ಸೆಳೀತಾರೆ ಅಂತೇಳಿ ಪಾಪ ಇಲ್ಲಿ ಕರ್ಕೊಂಬಂದು ಆತಿಥ್ಯ ಕೊಟ್ಟಿಲ್ಲ. ಈಗ ಮೊನ್ನೆನೂ ನಡೀತಲ್ವಾ, ಮಧ್ಯಪ್ರದೇಶದಿಂದ ಪಾಪ ಇಲ್ಲಿ ಕರ್ಕೊಂಬಂದು ಕೊನೆಗೆ ಅದೇನೋ ಅಭ್ಯರ್ಥಿ ನಾಮಿನೇಷನ್ ತಿರಸ್ಕಾರ ಆಗಿ ಖಾಲಿ ಕೈಲಿ ವಾಪಸ್ ಹೋದರು. ಅದು ಈ ರೀತಿಯ ಘಟನೆಗಳು ಇಂಥ ಚುನಾವಣೆಯಲ್ಲಿ ಸರ್ವೇ ಸಾಮಾನ್ಯ. ಅದರಿಂದ ಇದೇನು ಹೊಸದಲ್ಲ. ಇಂದ ಈ ವಿಷಯವನ್ನ ನಾವು ಇದನ್ನ ಎಳೆಯತಕ್ಕಂಥ ಪ್ರಶ್ನೆ ಇಲ್ಲ. ಇದಿಲ್ಲಿ ಕ್ಲೋಸ್ ಮಾಡೋಣ, ಮುಂದೇನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ. ಈಗ ಅಡ್ಡ ಮತದಾನ ಮಾಡಿರೋ ಶಾಸಕರು ಹೋಗೋದಾದ್ರೆ ಹೋಗ್ಲಿ ಅನ್ನುವಂತ ಬೇಸರವನ್ನು ನಾನು ನಿನ್ನೆ ಶಾಸಕರುಗಳಿಗೆ ಒಂದು ಮಾನಸಿಕವಾಗಿ ನೀವು ದೃಢವಾಗಿ ನಿಲ್ತಕ್ಕಂಥದ್ದಕ್ಕೆ JDS-ನಲ್ಲಿದ್ದರೆ ನಮ್ಮ ಮುಂದಿನ ಭವಿಷ್ಯಕ್ಕೆ ತೊಂದರೆ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ನಾನು ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ. ಮುಂದಿನ ಭವಿಷ್ಯಕ್ಕೆ ಧೈರ್ಯವಾಗಿ ನನಗೆ ಹೇಳ್ಬಿಟ್ಟೆ ಹೋಗಿ ಅಂತ ಹೇಳಿದೆ. ಹೋಗೋದಿದ್ರೆ ಧೈರ್ಯವಾಗಿ ಹೋಗಿ, ಆದರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನ ನೇರವಾಗಿ ಹೇಳಿದ್ದಾರೆ. ಹೋಗಿ ಅಂತ ಹೇಳಿಲ್ಲ. ನಮ್ಮ ಪಕ್ಷದಲ್ಲಿ ನಿಮ್ಮ ಮುಂದಿನ ರಾಜಕೀಯದ ಬೆಳವಣಿಗೆಲೆ ಭವಿಷ್ಯ ಇಲ್ಲ ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ನಾನು ನೇರವಾಗಿ ಹೇಳಿ ಹೋಗ್ತಕ್ಕಂಥ ನಿರ್ಧಾರ ಮಾಡಿ ನಾನು ಸಂಪೂರ್ಣವಾಗಿ ಸಂತೋಷವಾಗಿ ಕಳಿಸ್ಕೊಡ್ಲಿಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿ.